ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಇನ್ನು ವಿಧಾನಸೌಧದಲ್ಲಿ ಇವತ್ತು ಬಹುದೊಡ್ಡ ಗೊಂದಲ ಗದ್ದಲ ಗಲಾಟೆ ಎಲ್ಲವೂ ನಡೆಯಿತು. ರಾಜ್ಯಪಾಲರು ಕೇವಲ 30 ಸೆಕೆಂಡ್ ಮಾತ್ರ ಮಾತನಾಡಿದ್ರು ಅಂತ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸದಸ್ಯರು ಸಿಡಿದೆದ್ದಿದ್ದಾರೆ. ರಾಜ್ಯಪಾಲರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಸರ್ಕಾರ ಹೋರಾಟ ಮಾಡೋದಕ್ಕೆ ಪ್ಲಾನ್ ರೂಪಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಾನೂನು ಹೋರಾಟಕ್ಕೆ ಅವಕಾಶ ಇದೆಯಾ? ಹಾಗಾದ್ರೆ ಏನ್ ಮಾಡಬಹುದು? ಕಾನೂನಿನ ಸಾಧ್ಯತೆಗಳೇನು ಈ ವಿಚಾರದಲ್ಲಿ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ 30 ಸೆಕೆಂಡ್ ಮಾತ್ರ ಮಾತನಾಡಿದ್ರು. ಸರ್ಕಾರ ಬರ್ಕೊಟ್ಟ ಭಾಷಣವನ್ನ ಓದಲೇಬೇಕಾ? ಕಂಪಲ್ಸರಿನಾ? ಅಥವಾ ಅವರು ತಾವು ಏನು ಓದಬಹುದೋ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಎಷ್ಟನ್ನ ಪ್ರೆಸೆಂಟ್ ಮಾಡಬಹುದು ಅಷ್ಟನ್ನು ಮಾತ್ರ ಮಾಡಬಹುದಾ? ಇದು ಪ್ರಶ್ನೆ. ಇದರಲ್ಲಿ ಕಾನೂನು ಹೋರಾಟಕ್ಕೆ ಅವಕಾಶ ಇದೆಯಾ ಅನ್ನುವಂತ ಪ್ರಶ್ನೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಈಗ ಮುಂದೇನ್ ಮಾಡುತ್ತೆ? ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ತಯಾರಿದ್ರು. ಒಂದು ವೇಳೆ ರಾಜ್ಯಪಾಲರು ಅಧಿವೇಶನಕ್ಕೆ ಬಾರದೆ ಹೋದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತೋದಕ್ಕೆ ಎಲ್ಲಾ ಪ್ರಯತ್ನಗಳು ನಡೆದಿದ್ವು. ರಾಜ್ಯಪಾಲರು ಅಧಿವೇಶನಕ್ಕೆ ಬಂದರು. ಕೇವಲ 30 ಸೆಕೆಂಡ್ಗಳ ಮಾತ್ರ ಭಾಷಣವನ್ನ ಓದಿದ್ರು. ಓದಿ ಅನಂತರ ಸದನದಿಂದ ಸೀದಾ ತೆರಳಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಗದ್ದಲ ಗಲಾಟೆ ಉಂಟಾಯಿತು. ಕಾಂಗ್ರೆಸ್ ಮುಖಂಡರುಗಳು ಆಕ್ರೋಶ ಭರಿತರಾದ್ರು. ಸರ್ಕಾರ ಕೊಟ್ಟಿರತಕ್ಕಂತ ಭಾಷಣವನ್ನ ರಾಜ್ಯಪಾಲರು ಪೂರ್ತಿಯಾಗಿ ಓದಿಲ್ಲ ಅಂತ ಕಾಂಗ್ರೆಸ್ ಮುಖಂಡರುಗಳು ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹೊರಹಾಕಿದ್ರು. ರಾಜ್ಯಪಾಲರ ವಿರುದ್ಧವೇ ಧಿಕ್ಕಾರ ಕೂಗಿದ್ರು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಇನ್ನು ವಿಧಾನಸೌಧದಲ್ಲಿ ಇವತ್ತು ಬಹುದೊಡ್ಡ ಗೊಂದಲ ಗದ್ದಲ ಗಲಾಟೆ ಎಲ್ಲವೂ ನಡೆಯಿತು. ರಾಜ್ಯಪಾಲರು ಕೇವಲ 30 ಸೆಕೆಂಡ್ ಮಾತ್ರ ಮಾತನಾಡಿದ್ರು ಅಂತ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸದಸ್ಯರು ಸಿಡಿದೆದ್ದಿದ್ದಾರೆ. ರಾಜ್ಯಪಾಲರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಸರ್ಕಾರ ಹೋರಾಟ ಮಾಡೋದಕ್ಕೆ ಪ್ಲಾನ್ ರೂಪಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಾನೂನು ಹೋರಾಟಕ್ಕೆ ಅವಕಾಶ ಇದೆಯಾ? ಹಾಗಾದ್ರೆ ಏನ್ ಮಾಡಬಹುದು? ಕಾನೂನಿನ ಸಾಧ್ಯತೆಗಳೇನು ಈ ವಿಚಾರದಲ್ಲಿ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ 30 ಸೆಕೆಂಡ್ ಮಾತ್ರ ಮಾತನಾಡಿದ್ರು. ಸರ್ಕಾರ ಬರ್ಕೊಟ್ಟ ಭಾಷಣವನ್ನ ಓದಲೇಬೇಕಾ? ಕಂಪಲ್ಸರಿನಾ? ಅಥವಾ ಅವರು ತಾವು ಏನು ಓದಬಹುದೋ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಎಷ್ಟನ್ನ ಪ್ರೆಸೆಂಟ್ ಮಾಡಬಹುದು ಅಷ್ಟನ್ನು ಮಾತ್ರ ಮಾಡಬಹುದಾ? ಇದು ಪ್ರಶ್ನೆ. ಇದರಲ್ಲಿ ಕಾನೂನು ಹೋರಾಟಕ್ಕೆ ಅವಕಾಶ ಇದೆಯಾ ಅನ್ನುವಂತ ಪ್ರಶ್ನೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಈಗ ಮುಂದೇನ್ ಮಾಡುತ್ತೆ? ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ತಯಾರಿದ್ರು. ಒಂದು ವೇಳೆ ರಾಜ್ಯಪಾಲರು ಅಧಿವೇಶನಕ್ಕೆ ಬಾರದೆ ಹೋದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತೋದಕ್ಕೆ ಎಲ್ಲಾ ಪ್ರಯತ್ನಗಳು ನಡೆದಿದ್ವು. ರಾಜ್ಯಪಾಲರು ಅಧಿವೇಶನಕ್ಕೆ ಬಂದರು. ಕೇವಲ 30 ಸೆಕೆಂಡ್ಗಳ ಮಾತ್ರ ಭಾಷಣವನ್ನ ಓದಿದ್ರು. ಓದಿ ಅನಂತರ ಸದನದಿಂದ ಸೀದಾ ತೆರಳಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಗದ್ದಲ ಗಲಾಟೆ ಉಂಟಾಯಿತು. ಕಾಂಗ್ರೆಸ್ ಮುಖಂಡರುಗಳು ಆಕ್ರೋಶ ಭರಿತರಾದ್ರು. ಸರ್ಕಾರ ಕೊಟ್ಟಿರತಕ್ಕಂತ ಭಾಷಣವನ್ನ ರಾಜ್ಯಪಾಲರು ಪೂರ್ತಿಯಾಗಿ ಓದಿಲ್ಲ ಅಂತ ಕಾಂಗ್ರೆಸ್ ಮುಖಂಡರುಗಳು ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹೊರಹಾಕಿದ್ರು. ರಾಜ್ಯಪಾಲರ ವಿರುದ್ಧವೇ ಧಿಕ್ಕಾರ ಕೂಗಿದ್ರು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಇನ್ನು ವಿಧಾನಸೌಧದಲ್ಲಿ ಇವತ್ತು ಬಹುದೊಡ್ಡ ಗೊಂದಲ ಗದ್ದಲ ಗಲಾಟೆ ಎಲ್ಲವೂ ನಡೆಯಿತು. ರಾಜ್ಯಪಾಲರು ಕೇವಲ 30 ಸೆಕೆಂಡ್ ಮಾತ್ರ ಮಾತನಾಡಿದ್ರು ಅಂತ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸದಸ್ಯರು ಸಿಡಿದೆದ್ದಿದ್ದಾರೆ. ರಾಜ್ಯಪಾಲರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ.
ರಾಜ್ಯಪಾಲರ ವಿರುದ್ಧ ಸರ್ಕಾರ ಹೋರಾಟ ಮಾಡೋದಕ್ಕೆ ಪ್ಲಾನ್ ರೂಪಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಾನೂನು ಹೋರಾಟಕ್ಕೆ ಅವಕಾಶ ಇದೆಯಾ? ಹಾಗಾದ್ರೆ ಏನ್ ಮಾಡಬಹುದು? ಕಾನೂನಿನ ಸಾಧ್ಯತೆಗಳೇನು ಈ ವಿಚಾರದಲ್ಲಿ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ 30 ಸೆಕೆಂಡ್ ಮಾತ್ರ ಮಾತನಾಡಿದ್ರು. ಸರ್ಕಾರ ಬರ್ಕೊಟ್ಟ ಭಾಷಣವನ್ನ ಓದಲೇಬೇಕಾ? ಕಂಪಲ್ಸರಿನಾ? ಅಥವಾ ಅವರು ತಾವು ಏನು ಓದಬಹುದೋ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಎಷ್ಟನ್ನ ಪ್ರೆಸೆಂಟ್ ಮಾಡಬಹುದು ಅಷ್ಟನ್ನು ಮಾತ್ರ ಮಾಡಬಹುದಾ? ಇದು ಪ್ರಶ್ನೆ. ಇದರಲ್ಲಿ ಕಾನೂನು ಹೋರಾಟಕ್ಕೆ ಅವಕಾಶ ಇದೆಯಾ ಅನ್ನುವಂತ ಪ್ರಶ್ನೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಈಗ ಮುಂದೇನ್ ಮಾಡುತ್ತೆ? ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ತಯಾರಿದ್ರು. ಒಂದು ವೇಳೆ ರಾಜ್ಯಪಾಲರು ಅಧಿವೇಶನಕ್ಕೆ ಬಾರದೆ ಹೋದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತೋದಕ್ಕೆ ಎಲ್ಲಾ ಪ್ರಯತ್ನಗಳು ನಡೆದಿದ್ವು. ರಾಜ್ಯಪಾಲರು ಅಧಿವೇಶನಕ್ಕೆ ಬಂದರು. ಕೇವಲ 30 ಸೆಕೆಂಡ್ಗಳ ಮಾತ್ರ ಭಾಷಣವನ್ನ ಓದಿದ್ರು. ಓದಿ ಅನಂತರ ಸದನದಿಂದ ಸೀದಾ ತೆರಳಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ, ಗದ್ದಲ, ಗಲಾಟೆ ಉಂಟಾಯಿತು. ಕಾಂಗ್ರೆಸ್ ಮುಖಂಡರುಗಳು ಆಕ್ರೋಶ ಭರಿತರಾದರು. ಸರ್ಕಾರ ಕೊಟ್ಟಿರತಕ್ಕಂತ ಭಾಷಣವನ್ನ ರಾಜ್ಯಪಾಲರು ಪೂರ್ತಿಯಾಗಿ ಓದಿಲ್ಲ ಅಂತ ಕಾಂಗ್ರೆಸ್ ಮುಖಂಡರುಗಳು ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹೊರಹಾಕಿದ್ರು. ರಾಜ್ಯಪಾಲರ ವಿರುದ್ಧವೇ ಧಿಕ್ಕಾರ ಕೂಗಿದ್ರು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಏನು ವಿಧಾನಸೌಧದಲ್ಲಿ ಇವತ್ತು ಬಹುದೊಡ್ಡ ಗೊಂದಲ, ಗದ್ದಲ, ಗಲಾಟೆ ಎಲ್ಲವೂ ನಡೀತು. ರಾಜ್ಯಪಾಲರು ಕೇವಲ 30 ಸೆಕೆಂಡ್ ಮಾತ್ರ ಮಾತನಾಡಿದ್ರು ಅಂತ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸದಸ್ಯರು ಸಿಡಿದೆದ್ದಿದ್ದಾರೆ. ರಾಜ್ಯಪಾಲರ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಸರ್ಕಾರ ಹೋರಾಟ ಮಾಡೋದಕ್ಕೆ ಪ್ಲಾನ್ ರೂಪಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಾನೂನು ಹೋರಾಟಕ್ಕೆ ಅವಕಾಶ ಇದೆಯಾ? ಹಾಗಾದ್ರೆ ಏನ್ ಮಾಡಬಹುದು? ಕಾನೂನಿನ ಸಾಧ್ಯತೆಗಳೇನು ಈ ವಿಚಾರದಲ್ಲಿ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ 30 ಸೆಕೆಂಡ್ ಮಾತ್ರ ಮಾತನಾಡಿದ್ರು. ಸರ್ಕಾರ ಬರ್ಕೊಟ್ಟ ಭಾಷಣವನ್ನ ಓದಲೇಬೇಕಾ? ಕಂಪಲ್ಸರಿನಾ? ಅಥವಾ ಅವರು ತಾವು ಏನು ಓದಬಹುದೋ ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ಎಷ್ಟನ್ನ ಪ್ರೆಸೆಂಟ್ ಮಾಡಬಹುದು ಅಷ್ಟನ್ನು ಮಾತ್ರ ಮಾಡಬಹುದಾ? ಇದು ಪ್ರಶ್ನೆ. ಇದರಲ್ಲಿ ಕಾನೂನು ಹೋರಾಟಕ್ಕೆ ಅವಕಾಶ ಇದೆಯಾ ಅನ್ನುವಂತ ಪ್ರಶ್ನೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಈಗ ಮುಂದೇನ್ ಮಾಡುತ್ತೆ? ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ತಯಾರಿದ್ರು. ಒಂದು ವೇಳೆ ರಾಜ್ಯಪಾಲರು ಅಧಿವೇಶನಕ್ಕೆ ಬಾರದೆ ಹೋದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತೋದಕ್ಕೆ ಎಲ್ಲಾ ಪ್ರಯತ್ನಗಳು ನಡೆದಿದ್ವು. ರಾಜ್ಯಪಾಲರು ಅಧಿವೇಶನಕ್ಕೆ ಬಂದರು. ಕೇವಲ 30 ಸೆಕೆಂಡ್ಗಳ ಮಾತ್ರ ಭಾಷಣವನ್ನ ಓದಿದ್ರು. ಓದಿ ಅನಂತರ ಸದನದಿಂದ ಸೀದಾ ತೆರಳಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ, ಗದ್ದಲ, ಗಲಾಟೆ ಉಂಟಾಯಿತು. ಕಾಂಗ್ರೆಸ್ ಮುಖಂಡರುಗಳು ಆಕ್ರೋಶ ಭರಿತರಾದರು. ಸರ್ಕಾರ ಕೊಟ್ಟಿರತಕ್ಕಂತ ಭಾಷಣವನ್ನ ರಾಜ್ಯಪಾಲರು ಪೂರ್ತಿಯಾಗಿ ಓದಿಲ್ಲ ಅಂತ ಕಾಂಗ್ರೆಸ್ ಮುಖಂಡರುಗಳು ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹೊರಹಾಕಿದ್ರು. ರಾಜ್ಯಪಾಲರ ವಿರುದ್ಧವೇ ಧಿಕ್ಕಾರ ಕೂಗಿದ್ರು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की